ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಲಿಂಗಸಗೂರು ತಾಲೂಕಿನ ಹಟ್ಟಿ ಪಟ್ಟಣವು ರಾಜ್ಯಕ್ಕೆ ಚಿನ್ನ ಕೊಡುವ ಬಹುದೊಡ್ಡ ನಿಕ್ಷೇಪ ಹೊಂದಿದೆ. ಆದರೆ ದುರಾದೃಷ್ಟವಶಾತ್ ಇಲ್ಲಿ ನಿತ್ಯ ದುಡಿತಾ ಇರುವ ಸುಮಾರು 6,000 ಕಾರ್ಮಿಕರಿಗೆ ಹಾಗೂ ಸಾರ್ವಜನಿಕರಿಗೆ ಆರೋಗ್ಯ ಸಮಸ್ಯೆ ಉಂಟಾದಲ್ಲಿ ಸುಸಜ್ಜಿತ ಆಸ್ಪತ್ರೆ ಇರೋದಿಲ್ಲ. ಆದ್ದರಿಂದ ರಾಜ್ಯ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ತಂದುಕೊಡುವ ಹಟ್ಟಿ ಚಿನ್ನದ ಗಣಿ ಕಂಪನಿಯಲ್ಲಿ ದುಡಿಯುವ ಕಾರ್ಮಿಕರು ಹಾಗೂ ಈ ಭಾಗದ ಸಾರ್ವಜನಿಕರ ಅನುಕೂಲಕ್ಕಾಗಿ ಸೂಪರ್ ಸ್ಪೆಷಾಲಿಟಿ ಕಾರ್ಡಿಯಾಲಜಿ ಆಸ್ಪತ್ರೆಯನ್ನ ಶೀಘ್ರವೇ ಮಂಜೂರು ಮಾಡುವಂತೆ ಸರ್ಕಾರದ ಗಮನ ಸೆಳೆದಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, 1901ನೇ ಪ್ರಶ್ನೆಯನ್ನು ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲಾಭಿವೃದ್ಧಿ ಉದ್ಯಮಶೀಲತಾ ಜೀವನೋಪಾಯ ಸಚಿವರನ್ನು ಕೇಳಲು ಬಯಸುತ್ತೇನೆ. ಅಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಬಹುಶಃ ಸಚಿವರು ಡಾಕ್ಟರ್ ಅದರ ಮತ್ತು ನಮ್ಮ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದ್ದಂಥವರು. ಬಹುಶಃ ಇದರ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಲ್ಲಿ ಇರ್ತಕ್ಕಂಥ ಸಮಸ್ಯೆ 6,000 ಕಾರ್ಮಿಕರು ಹಟ್ಟಿ ಚಿನ್ನಗಣಿಯಲ್ಲಿ ರಾತ್ರಿ ಮತ್ತು ಹಗಲು ಕೆಲಸವನ್ನು ಮಾಡ್ತಿದ್ದಾರೆ. 6,000 ವರ್ಕರ್ಸ್ಗಳ ಕಾರ್ಮಿಕರಿಗೆ ಒಂದು ಹೃದಯಘಾತ ಆದಾಗ ಕೂಡ ಎಲ್ಲಿ ಬೇರೆ ಅಲ್ಲಿ 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವ ಆಸ್ಪತ್ರೆಗಳು ಇಲ್ಲ. ಬೆಳಗಾಂ ಆಸ್ಪತ್ರೆಯನ್ನು ಒಂದು ಮರ್ಜ್ ಮಾಡ್ಕೊಂಡಿದ್ದಾರೆ, ಒಂದು ಬೆಂಗಳೂರು ಆಸ್ಪತ್ರೆಯಲ್ಲಿ ಮರ್ಜ್ ಮಾಡ್ಕೊಂಡಿದ್ದಾರೆ. ಏನಾದರೂ ಅಲ್ಲಿ ಹೃದಯಘಾತ ಆದರೆ ಕಾರ್ಮಿಕರಿಗೆ ಒಂದು 100 ಕಿಲೋಮೀಟರ್ ಹೋಗಬೇಕು. ಎಷ್ಟೋ ಜನ 100 ಕಿಲೋಮೀಟರ್ ಪ್ರಯಾಣ ಮಾಡೋದ್ರಲ್ಲೇ ಪ್ರಾಣ ಕಳ್ಕೊಂಡಿದ್ದಾರೆ. ಅಧ್ಯಕ್ಷರೇ, ಇದ್ರ ಸಮಸ್ಯೆ ಹೆಂಗಿದೆ ಅಂದ್ರೆ, ಹಟ್ಟಿ ಚಿನ್ನದ ಗಣಿಯಲ್ಲಿ ಕಾರ್ಮಿಕರ ಸಮಸ್ಯೆ ಹೆಂಗಿದೆ ಅಂದ್ರೆ, ರಾತ್ರಿ ಹಗಲು ಅವರು ಅಂಡರ್ಗ್ರೌಂಡ್ ಕೆಲಸ ಮಾಡಬೇಕು, ಡೇ ಅಂಡ್ ನೈಟ್. ಮೊನ್ನೆ ಮಹರ್ಷಿ ವಾಲ್ಮೀಕಿಯವರ ಶ್ರೀಗಳು ಅಲ್ಲಿ ಪ್ರಸನ್ನಾನಂದಪುರಿ ಮಹರ್ಷಿಗಳಿಗೆ ಹೃದಯಘಾತವಾಯಿತು. ಅದು ಎಲ್ಲೈತಿ ಗೊತ್ತಾ? ಹಟ್ಟಿ ಚಿನ್ನದ ಗಣಿ ಗೆಸ್ಟ್ ಹೌಸ್ ಅಲ್ಲಿ ಆಯಿತು. ಒಂದು ಧಾರ್ಮಿಕ ಇಲಾಖೆ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಹಟ್ಟಿ ಚಿನ್ನದ ಗಣಿಗೆ ಆಗಮಿಸಿದ್ರು. ಅದು ನಮ್ಮ ದೇವತೆ ಕಾರ್ಯಕ್ರಮದಲ್ಲಿ, ಮನೆ ಕುಲ ದೇವತೆ ಕಾರ್ಯಕ್ರಮದಲ್ಲಿ ಶ್ರೀ ವೀರನಾಗಮ್ಮ ದೇವಿಯ ಮಂದಿರವನ್ನು ಕಟ್ಟಿ ಮೂರ್ತಿ ಸ್ಥಾಪನೆ ಮಾಡುವಾಗ ಆ ಒಂದು ಧಾರ್ಮಿಕ ಕಾರ್ಮಿಕ ಆಗಮಿಸಿದ ಸಂದರ್ಭದಲ್ಲಿ ಅವರಿಗೆ ಹೃದಯಘಾತವಾಯಿತು. ಹಟ್ಟಿ ಚಿನ್ನದ ಗಣಿಯಲ್ಲಿ ಯಾವುದೇ ಒಂದು ಮೆಡಿಸಿನ್ ಕೂಡ ಸಿಗಲಿಲ್ಲ. ಅಲ್ಲಿ ನೋಡಿಕೊಳ್ತಕ್ಕಂಥ ಡಾಕ್ಟರ್ ಕೂಡ ಇರಲಿಲ್ಲ. ತಾತ್ಕಾಲಿಕ ಒಂದು ಸಲಾನ್ ಹಚ್ಚಿಗೆ ರಾಯಚೂರಿಗೆ ಕಳಿಸಿದ್ರು. ಇಲ್ಲಿ ಡಾಕ್ಟರ್ ಸಚಿವರು ಹೇಳ್ತಾ ಇದ್ದಾರೆ, ಅಲ್ಲಿ ರಾಜೀವ್ ಗಾಂಧಿ ಮಲ್ಟಿಪಲ್ ಸ್ಪೆಷಲ್ ಹಾಸ್ಪಿಟಲ್ ಇದೆ ಅಂತ. ಆ ರಾಯಚೂರಲ್ಲಿ ಕೂಡ ನೋಡಕ್ಕಾಗಲಿಲ್ಲ. ಅವ್ರನ್ನ ಹೈದರಾಬಾದ್ ಶಿಫ್ಟ್ ಮಾಡಿದ್ರು ರಾತ್ರಿನೇ. ಏನಾಯ್ತು, ಏನೋ ದೇವ್ರ ಪುಣ್ಯದಿಂದ ಅವ್ರು ಉಳಿದು ಬಂದ್ರು. ಭಗವಂತ ಅವರು ಶ್ರೀಗಳಿದ್ರು, ದೇವರ ಆಶೀರ್ವಾದ, ಅವರು ಉಳಿದು ಬಂದ್ರು. ಇವತ್ತು ಏನಾಗಿದೆ ಸಾರ್ವಜನಿಕರಿಗೆ ಅಂದ್ರೆ, ಕಾರ್ಮಿಕರ ಜೊತೆಯಲ್ಲಿ ಇಡೀ ಸಾರ್ವಜನಿಕರಿಗೆ ಕೂಡ ತೊಂದರೆ ಆಗ್ತಾ ಇದೆ. ಅಲ್ಲಿ ಇವತ್ತು ಏನು ಸರ್ಕಾರ ₹1 ಖರ್ಚು ಮಾಡೋದು ಬೇಕಾಗಿಲ್ಲ. ಅಲ್ಲಿ ಹಟ್ಟಿ ಚಿನ್ನದ ಗಣಿ ಕಂಪನಿ ಪ್ರತಿ ವರ್ಷ 1,000 ಕೋಟಿ ರೂಪಾಯಿ ಇನ್ಕಮ್ ಆಗ್ತಕ್ಕಂಥ ಒಂದು ಚಿನ್ನದ ಗಣಿ ಕಂಪನಿ ಇದೆ. ಇಡೀ ರಾಷ್ಟ್ರಕ್ಕೆ ಚಿನ್ನ ಸಪ್ಲೈ ಮಾಡ್ತಕ್ಕಂಥ ಏಕೈಕ ಚಿನ್ನದ ಗಣಿ ಇದೆ. ಸಾವಿರಾರು ಕೋಟಿ ಲಾಭ ಇದೆ. ಆಗ ಅಲ್ಲಿ ದುಡ್ಡಿದೆ, ಹಣ ಇದೆ. 1,000 ಕೋಟಿ 1,100 ಕೋಟಿ ಟೆಂಡರ್ ಕರೆದು ಒಳಚರಂಡಿ ಅಲ್ಲಿ ಚರಂಡಿ ಮಾಡ್ತಕ್ಕಂಥದ್ದು, ರಸ್ತೆಗಳು ಮಾಡ್ತಕ್ಕಂಥದ್ದು ಟೆಂಡರ್ ಕರಿತೀರಿ. ಒಂದು ಆಸ್ಪತ್ರೆ ಕಟ್ಟೋದಕ್ಕೆ ಒಂದು ಆದೇಶ ಮಾಡಿದಕ್ಕೆ ಹಟ್ಟಿ ಚಿನ್ನದ ಗಣಿಗೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಹಾಸ್ಪಿಟಲ್ ಕಟ್ಟಿದ್ರೆ ಸಾರ್ವಜನಿಕರಿಗೂ ಒಳ್ಳೇದಾಗುತ್ತೆ, ರಾಜ್ಯದಲ್ಲಿ ದುಡಿತಕ್ಕಂಥ ಕಾರ್ಮಿಕರಿಗೂ ಒಳ್ಳೇದಾಗುತ್ತೆ ಅಂತ ಒಂದು ಅವಶ್ಯಕ ಆದೇಶ ಮಾಡಬೇಕು ಸಚಿವರು. ಇದನ್ನ ಸೀರಿಯಸ್ ಆಗಿ ಅಧ್ಯಕ್ಷರೇ, ನಮ್ಮ ಮಾನ್ಯ ಸದಸ್ಯರು ಕಳಕಳಿಯಿಂದ ಪ್ರಶ್ನೆ ಕೇಳಿದ್ದಾರೆ. ಅಲ್ಲಿ ಲಿಂಗಸೂರಲ್ಲಿ ಅವರು ಒಂದು ಕಾರ್ಡಿಯಾಕ್ ಸೆಂಟರ್ ಅನ್ನು ಓಪನ್ ಮಾಡಬೇಕು ಅನ್ನೋದು ಹೇಳ್ತಾ ಇದ್ದಾರೆ. ಮಾನ್ಯ ಅಧ್ಯಕ್ಷರೇ, ನಾವೀಗಾಗಲೇ ಪ್ರತಿ ಜಿಲ್ಲೆಯಲ್ಲಿ ಒಂದೊಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ತಾಲೂಕಾ ಮಟ್ಟದಲ್ಲಿ ನಾವು ಸೂಪರ್ ಸ್ಪೆಷಾಲಿಟಿ ಕೇರ್ ಹಾಸ್ಪಿಟಲ್ ನಡೆಸೋದು ಕಷ್ಟ ಮಾನ್ಯ ಅಧ್ಯಕ್ಷರೇ. ಅವ್ರು ಹೇಳ್ತಾ ಇದ್ದಾರೆ, ಅದು ನಿಜ. ಯಾಕಂದ್ರೆ ನಮ್ಮ ರಾಯಚೂರಲ್ಲಿ ಸುಮಾರು 80 ಕಿಲೋಮೀಟರ್ ದೂರ ಆಗುತ್ತೆ ಲಿಂಗಸೂರು. ಹಾಗಾಗಿ ಅಲ್ಲಿಂದ ಬರೋಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಅವ್ರು ಹೇಳೋದು ನಿಜ ಇರ್ಬೋದು. ಆದರೆ ಒಂದು ಕಾರ್ಡಿಯಾಕ್ ಸೆಂಟರ್ ನಾವು ನಡೆಸಿದ್ರೆ ಅಲ್ಲಿ ನಮಗೆ ಈಗಾಗಲೇ ನಾವು ಒಪೆಕ್ ಆಸ್ಪತ್ರೆಯಲ್ಲಿ ನಾವು ಕ್ಯಾತ್ ಲ್ಯಾಬ್ ಅನ್ನು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಇಲ್ಲಿವರೆಗೆ ನಾನು ಅಂಕಿಅಂಶನೂ ಕೂಡ ಕೊಟ್ಟಿದ್ದೀನಿ ಅವರಿಗೆ. ಸುಮಾರು ಆಂಜಿಯೋಗ್ರಾಮ್ಸು ಆಂಜಿಯೋಪ್ಲಾಸ್ಟಿಸು ಆಗ್ತಾ ಇದೆ. ಅಲ್ಲಿ ಸುಮಾರು 761 ಕಳೆದ ವರ್ಷ ಆಂಜಿಯೋಗ್ರಫಿ ಆದರೆ ಆಂಜಿಯೋಪ್ಲಾಸ್ಟಿ 199 ಆಂಜಿಯೋಪ್ಲಾಸ್ಟಿ ಆಗಿದೆ. ಅಲ್ಲಿ ಇನ್ನೂ CTVS ಇಲ್ಲ, ಅಂದರೆ ಕಾರ್ಡಿಯೋಥೊರಾಸಿಕ್ ಸರ್ಜರಿ ಮಾಡ್ತಾ ಇಲ್ಲ. ಅದಕ್ಕಾಗಿ ನಾವು ಲಿಂಗಸೂರಲ್ಲಿ ಅವ್ರು ಹೇಳ್ತಾರೆ, ಅವರೇ ಅಧ್ಯಕ್ಷರಿದ್ರು ಹಟ್ಟಿ ಚಿನ್ನದ ಗಣಿದು, ನೀವು ಅಲ್ಲಿ ಆಸ್ಪತ್ರೆ ಮಾಡಬೇಕು ಅಂತಂದ್ರೆ ಮಾನ್ಯ ಅಧ್ಯಕ್ಷರೇ, ನೀವು ಒಂದು ಏನಾದರೂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ಬೋದು. ಬಟ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ತಾಲೂಕಾ ಮಟ್ಟದಲ್ಲಿ ಮಾಡೋದು ಸಸ್ಟೈನೇಬಲ್ ಆಗಲ್ಲ. ಯಾಕಂದ್ರೆ ಕಾರ್ಡಿಯಾಲಜಿಸ್ಟ್ ಬರಬೇಕು, DM ಕಾರ್ಡಿಯಾಲಜಿ ಮಾಡಿದವರು ಅಲ್ಲಿ ಬಂದು ತಾಲೂಕಾ ಪ್ಲೇಸಲ್ಲಿ ನೀವು ಆಸ್ಪತ್ರೆ ನಡೆಸೋದು ಕಷ್ಟ ಆಗುತ್ತೆ ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ಅದು ಅವರು ಹೇಳ್ತಾ ಇದ್ದಾರೆ. ನಾನು ಆ ಅಧ್ಯಕ್ಷರ ಜೊತೆ ಮಾತಾಡಿ ನೋಡ್ತೀನಿ. ಯಾಕಂದ್ರೆ ನಮ್ಮ ಹಟ್ಟಿ ಚಿನ್ನದ ಗಣಿದ ಅಧ್ಯಕ್ಷರಿದ್ದಾರೆ, ಅವ್ರು ಏನಾದರೂ ಅದಕ್ಕೆ ಹಣ ಒದಗಿಸ್ಲಿಕ್ಕೆ ಸಾಧ್ಯ ಇದೆಯಾ? ಏನಂದ್ರೆ ಅಲ್ಲಿ ಒಂದು ಹಾಸ್ಪಿಟಲ್ ಮಾಡೋಕ್ಕೆ ಏನೇನು ಫೆಸಿಲಿಟಿ, ನಾನು ಇದೇ ಕಾರ್ಡಿಯಾಲಜಿನೇ ಮಾಡ್ತೀವಿ ಅಂತ ಹೇಳಲ್ಲ. ಅಲ್ಲಿ ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಕಾರ್ಮಿಕರಿದ್ದಾರೆ, ಅದೊಂದು ಒಳ್ಳೆ ಒಂದು ಇಂಡಸ್ಟ್ರಿ ಇದೆ.
ಅದು ಅಲ್ಲಿ ಇಂಪ್ರೂವ್ ಮಾಡಬೇಕು ಹೆಲ್ತ್ ಫೆಸಿಲಿಟಿ ಅನ್ನೋದಕ್ಕೆ ನಂದು ಎರಡು ಮಾತಿಲ್ಲ. ಅದಕ್ಕೆ ನಾನು ಅವ್ರ ಅಧ್ಯಕ್ಷ ಜೊತೆ ಚರ್ಚೆ ಮಾಡಿ ಅಲ್ಲಿಂದ ಅವ್ರು ಏನು ಕೊಡೋಕೆ ಸಾಧ್ಯ ಇದೆ ಅದನ್ನು ಚರ್ಚೆ ಮಾಡಿ ನಾನು ಪರಿಶೀಲನೆ ಮಾಡೋಣ. ಸನ್ಮಾನ್ಯ ಅಧ್ಯಕ್ಷರೇ, ಇದು ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆ. ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸಚಿವರಿಗೆ, ಅವರಿಗೆಲ್ಲ ಅನುಭವ ಇದೆ. ನಾನು ಹೇಳ್ತಕ್ಕಂಥದ್ದಿಷ್ಟೇ, ಎಲ್ಲಾ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಇರ್ತಕ್ಕಂಥ ಸಮಸ್ಯೆನೇ ಬೇರೆ. ಲಿಂಗಸೂರು ತಾಲೂಕಿನಲ್ಲಿ ಹಟ್ಟಿ ಚಿನ್ನದ ಕಾರ್ಮಿಕರು ಇರೋದ್ರಿಂದ ಅಲ್ಲಿ ಅವಕಾಶ ಇದೆ. ಕಾರ್ಮಿಕರಿಗಾಗಿ ಅಲ್ಲಿ ಅವಕಾಶ ಕೊಟ್ಟಿದೆ ಅಂತಂದ್ರೆ ಹಟ್ಟಿ ಚಿನ್ನದ ಗಣಿತ ಹಣ ಇದೆ, ಇಲ್ಲಿ ಸಾಕಷ್ಟು ಲಾಭದಾಯಕ ಕಂಪನಿ ಇದೆ. ಆ ಕಂಪನಿಗೆ ನೀವೊಂದು ಆದೇಶ ಮಾಡಿ ಅಷ್ಟೇ. ನಾನು ಅಲ್ಲಿ ಅಧ್ಯಕ್ಷರ ಜೊತೆ ಅದು ಇಂಡಿಪೆಂಡೆಂಟ್ ಕಂಪನಿ ಇದೆ, ಅದಕ್ಕೊಬ್ಬರು ಅಧ್ಯಕ್ಷರಿದ್ದಾರೆ, ನಿಮ್ಗೆ ಗೊತ್ತಿದೆ, ನೀವು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರಿ. ಅಧ್ಯಕ್ಷರ ಜೊತೆ ಚರ್ಚೆ ಮಾಡ್ತೀನಿ ನಾನು. ಅಲ್ಲಿ ಆಸ್ಪತ್ರೆ ಸರ್ಕಾರ ನಿರ್ದೇಶನ ಕೊಟ್ಟರೆ ಕಂಪನಿ ಮಾಡ್ತಾ ಇದೆ. ಸರ್ಕಾರ 1100 ಕೋಟಿ ರೂಪಾಯಿ ಅಲ್ಲಿ ಟೆಂಡರ್ ಕರೀಲಿಕ್ಕೆ ಸರ್ಕಾರ ಅನುಮೋದನೆ ಕೊಟ್ಟಿದ್ದಾನೆ. ಅದಕ್ಕೆ ಈಗ ಅದು ರಸ್ತೆಗಳ ಚರಂಡಿ ಮಾಡ್ಲಿಕ್ಕೆ ಕರೆದಿರಿ, ಆಸ್ಪತ್ರೆ ಮಾಡಕ್ಕೆ ಶಾಸಕರವ್ರು ಏನ್ ಹೇಳ್ತಾರೆ, ದುಡ್ಡಿದ್ರೆ ಆಸ್ಪತ್ರೆ ಬಿಲ್ಡಿಂಗ್ ಕಟ್ಟಬಹುದು, ಅದು ನಡೆಸಬೇಕಲ್ಲ. ಅದ್ರ ಪ್ರಕಾರ ಹೇಳ್ತಾ ಇದ್ದಾರೆ, ಬಿಲ್ಡಿಂಗ್ ಕಟ್ಟಿದ ತಕ್ಷಣ ಆಸ್ಪತ್ರೆ ಆಗ್ತದಾ? ಆಸ್ಪತ್ರೆ ಬಿಲ್ಡಿಂಗ್ ಯಾರಿಗೆ ಕಟ್ಬೋದು, ಅದು ನಡೆಸಬೇಕಂತ ಅವ್ರು ಆಲೋಚನೆ ಮಾಡ್ತಿದ್ದಾರೆ. ಕೂತ್ಕೊಂಡು ಮಾತಾಡಿ ಅದನ್ನು ನಡೆಸೋದಕ್ಕೆ ಅವಕಾಶ ಇದೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಹೇಳ್ತೀನಿ, ಅವಕಾಶ ಇದೆ. ದಯಮಾಡಿ ನಾವು ಮನವಿ ಮಾಡ್ಕೊಳ್ತೀವಿ, ಮಾತಾಡಿ. ಜೊತೆ ಚರ್ಚೆ ಮಾಡಿ ಅಲ್ಲಿ ಏನು ಒಳ್ಳೆ ವ್ಯವಸ್ಥೆ ಮಾಡೋದಕ್ಕೆ ಏನ್ ಸಾಧ್ಯ ಇದೆ. ಬಸವರಾಜ್ ಹುನ್ನೂರು, ಟಿವಿ 20 ಕನ್ನಡ, ಲಿಂಗಸೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.